ನಮ್ಮ ಸಂಬಂಧನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಿಜವಾದ ಸಂಬಂಧ ಇದ್ದರೆ ಇದು ಅಟ್ಯಾಚ್ಮೆಂಟ್ ಅಲ್ಲ, ಪೊಸೆಸಿವ್ನೆಸ್ ಬರಲ್ಲ, ಅಬ್ಸೆಷನ್ ಆಗಲ್ಲ, ಇದರಿಂದ ದುಃಖ ಬರಲ್ಲ, ಬಂಧನ ಇಲ್ಲ. ಇದು ಒಂದು ನಮಗೆ ಯೂನಿವರ್ಸಾಲಿಟಿ ಬರುತ್ತೆ ಇದರಲ್ಲಿ. ಆ ಸ್ನೇಹ ಸರ್ವಸ್ವ ಆಗಿಬಿಡುತ್ತೆ. ಅವರೇ ನಮಗೆಲ್ಲವೂ ಆಗಿಬಿಡ್ತಾರೆ. ಎಲ್ಲವೂ ಅಂದಾಗ ಎಲ್ಲವೂ ಇವರೇ ಅಂತ ಅಂದಾಗ ಅದನ್ನು ಸಖ್ಯಂ ಅಂತಾರೆ. ಆ ಸಖ್ಯಂ ಅಂದರೆ ಲವ್ವಿಂಗ್ ಆಲ್ ಲಿವಿಂಗ್ ಕ್ರೀಚರ್ಸ್ ಆನ್ ದಿಸ್ ಪ್ಲಾನೆಟ್. ಎಲ್ಲರನ್ನೂ ಪ್ರೀತಿಸ್ತೀರ. ಈ ಪ್ರೀತಿ ನಿಜವಾದ ಪವಿತ್ರವಾದ ಒಂದು ಆಳವಾದ ಭಾವನೆ. ಇದು ಇಂಥ ಪ್ರೀತಿ ಒಬ್ಬರ ಹತ್ರ ಸಿಕ್ಕರೆ ಎಲ್ಲ ಸಿಕ್ಕದಂಗೆ ಒಳ್ಳೆ ಇನ್ಸೈಟ್ ಬಂದ್ಬಿಡುತ್ತೆ. ಭಾವನೆಗಳ ಬಗ್ಗೆ ಒಳ್ಳೆ ಪರ್ಸೆಪ್ಷನ್ ಬರುತ್ತೆ. ನಮ್ಮ ಎಮೋಷನ್ನ ರೈಟ್ ಚಾನಲೈಸೇಷನ್ ಆಗುತ್ತೆ. ನಮ್ಮ ಎಮೋಷನ್ದು ಒಳ್ಳೆ ವಿಸ್ಡಮ್ ಇರುತ್ತೆ. ಆ ಭಕ್ತಿ ನಮಗೆ ಬೇಗ ಒಂಥರ ಗೊತ್ತಾಗತ್ತೆ. ನಮ್ಮ ಕರ್ಮದಲ್ಲಿ ಕೂಡ ಅದು ಎತ್ತಿ ಕಾಣುತ್ತೆ. ಸೂಕ್ಷ್ಮ ಆಳವಾದ ದೃಷ್ಟಿ ಇವೆಲ್ಲ ಸಿಗುತ್ತೆ. ಅದಕ್ಕೆ ನಾವು ಯಾವ ರಿಲೇಷನ್ಶಿಪ್ನು ಮೊದಲೇ ಹೆಸರಿಟ್ಬಿಡ್ಬಾರ್ದು. ಡಿಫೈನ್ ಮಾಡೋಕ್ಕೆ ಇದು ನನ್ನ ರಿಲೇಷನ್ಶಿಪ್ಪು ಅಲ್ಲಿಗೆ ನಿಂತು ಹೋಗುತ್ತೆ. ಸುಮ್ಮನೆ ಪ್ರೀತಿಸಿ. ಪ್ರೀತಿನ ಪರೀಕ್ಷೆ ಮಾಡ್ಕೊಳ್ತಾ ಇರಿ. ಎಲ್ಲಿಂದ ಬಂದಿದೆ ಪ್ರೀತಿ ಅಂತ ಹೃತ್ಪೂರ್ವಕ